ನೋಡಿ, ಈಗ ಇಷ್ಟು ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ. ಭಾಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಭಾಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಒಂದು ಬಿಂಬಿಸಿದ್ರು. ನಾವು ಆ ಸಂದರ್ಭದಲ್ಲಿ ನಾವು ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅವರು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿದ್ರು, ತೋರಿಸಿದ್ರು, ಅದ್ರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಭಾಳ ದೊಡ್ಡ ಇದು ಒಂದು ಭಯಾನಕವಾದಂಥ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಒಂದು ಸ್ಪಷ್ಟತೆಯಿಂದ ಅವರು ಹೇಳ್ತಾ ಇದ್ರು. ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ SIT ಆಗಿ ಅವರು ಕೂಡ ಹೇಳಿದರು. ಸರ್ಕಾರ ಅದನ್ನು ತೀರ್ಮಾನ ಮಾಡಿ SIT ರಚನೆ ಮಾಡಿದೆ. ಈಗ ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ, ಇದುವರೆಗೂ ಏನೂ ಸಿಕ್ಕಿಲ್ಲ. ಬಹುಶಃ ಮುಂದೆ ಏನು ಮಾಡಬೇಕಾಗುತ್ತೆ, ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗುವಂಥದ್ದು. ಅದನ್ನು ಯಾವ ರೀತಿ ಆಯ್ತು ಅದು ಯಾವ ಥರ ಯಾವುದೂ ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ. ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು, ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇ, ಏನು ಎವಿಡೆನ್ಸ್ ಇಲ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೇ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಸೊ ಅವರ ಉದ್ದೇಶ ಏನು, ಅವ್ರು ಯಾಕೆ ಆ ಥರ ಮಾಡಿದ್ರು ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು. ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಭಾರೀ ಅದರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿಸುವಂಥ ರೀತಿ ಮಾಡುವಂಥದ್ದು ಕೂಡ ಅವ್ರ ಉದ್ದೇಶ. ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ. ನಾನು ವಿಧಾನಸಭೆಯಲ್ಲಿ ಹೇಳಿದೆ, ನಾವು ಯಾರ ಪರ ಏನಿಲ್ಲ, ಇದು ಸತ್ಯದ ಪರ ಸರ್ಕಾರ. ನಾವು ಅವ್ರಿಗೆ ಓಲೈಸಬೇಕು, ಇವ್ರಿಗೆ ಓಲೈಸಬೇಕು ಅಂತಲ್ಲ. ಏನು ನಡೆದಿದೆ ಅದ್ರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ಒಂದು ತನಿಖೆ ಆಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇದು ಈಗ SIT ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ. ಮುಂದೆನೂ ಕೂಡ ತನಿಖೆ ಮುಂದುವರಿಸಿ ಗೃಹ ಸಚಿವರು ಬಹುಶಃ ಹೇಳಿಕೆಗಳು ಕೊಡ್ತಾರೆ. ಅವರ ಒಂದು ಅವ್ರ ಹೇಳಿಕೆ ನಂತರ ಮುಂದೆ ನೋಡೋಣ. ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾಕೆ ಈ ಥರ ಮಾಡಿದ್ರು, ಏನು ಉದ್ದೇಶ ಏನಿದ್ರು ಅದನ್ನು ಕೂಡ ತಿಳ್ಕೊಳ್ಬೇಕಾಗ. ಅವ್ರ ಹಿಂದೆ ಯಾರಿದ್ದಾರೆ, ಆ ವ್ಯಕ್ತಿ ಯಾರು, ಅವನು ಯಾರು ಅಂತ ನನಗೂ ಗೊತ್ತಿಲ್ಲ. ಅನಾಮಿಕ ಅಂತ ಅವನು ಯಾರು ಎಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅವ್ರ ಹಿಂದೆ ಯಾರಿದ್ರು, ಯಾಕೆ ಮಾಡಿದ್ರು ಅದೆಲ್ಲ ಕೂಡ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನನಗೆ ಅನಿಸುತ್ತೆ. ಅದೇ ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ, ಅದ್ರ ನಂತರ ಮುಂದೆ ಏನು ಹೆಜ್ಜೆ ಅಂತ ನೋಡೋಣ.